ಈಗ ಎಲ್ಲರ ಚಿತ್ತ ಇರೋದು 3 ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆಯ ಬಗ್ಗೆ. ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. 3 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಇದೆ. ಹೀಗಾಗಿ ಅಭ್ಯರ್ಥಿಗಳಿಗೂ ಕೂಡ ಆ ಒಂದು ಢವಢವ ಶುರುವಾಗಿದೆ. ಗೆಲ್ಲೋ ವಿಶ್ವಾಸದಲ್ಲೇ ನಾಯಕರು ತಮ್ಮ ರಿಯಾಕ್ಷನ್ ಅನ್ನು ಕೊಡ್ತಿದ್ದಾರೆ. ಇದೆಲ್ಲದರ ನಡುವೆ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ, ಬನ್ನಿ ರಿಪೋರ್ಟ್ ನೋಡೋಣ. ಲೆಕ್ಕಾಚಾರಗಳು ಜೋರಾಗಿವೆ, ಭರವಸೆಗಳು ಬೆಟ್ಟದಂತೆ ಬೆಳೆದಿವೆ. 3 ಪಕ್ಷದ ನಾಯಕರ ಮನದಲ್ಲಿ ಗೆಲುವಿನ ವಿಶ್ವಾಸದ ಮರವೇ ಹೆಮ್ಮರವಾಗಿದೆ. ಇನ್ನೇನು ರಾತ್ರಿ ಕಳೆದು ಬೆಳಗಾದ್ರೆ ಸಾಕು, ರಾಜ್ಯದ 3 ಮಿನಿ ಕುರುಕ್ಷೇತ್ರಗಳಲ್ಲಿ ಮತ ಎಣಿಕೆಯ ಅಗ್ನಿ ಪರೀಕ್ಷೆಯೇ ನಡೆಯಲಿದೆ. ಬೊಂಬೆ ನಗರಿಯ ಬಹದ್ದೂರ್ ಯಾರು, ಶಿಗ್ಗಾವಿಯ ಸುಲ್ತಾನ್ ಯಾರಾಗ್ತಾರೆ, ಯಾರ ಪಾಲಿಗೆ ಸಂಡೂರು ಅನ್ನೋ ಕೌತುಕಕ್ಕೆ ನಾಳೆಯೇ ತೆರೆ ಬೀಳಲಿದೆ. ಈ ಮಿನಿ ಕುರುಕ್ಷೇತ್ರ ಒಬ್ಬರಿಗೆ ಪ್ರತಿಷ್ಠೆ ಆದ್ರೆ ಮತ್ತೊಬ್ಬರಿಗೆ ಸವಾಲೇ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ಉಪಚುನಾವಣೆಯ ಫಲಿತಾಂಶ ಪ್ರಕಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಶುರುವಾಗಲಿದೆ. ಹೀಗಾಗಿ 3 ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರ ವ್ಯಾಪ್ತಿಯ ಚುನಾವಣಾ ಅಧಿಕಾರಿಗಳು ಮತ ಎಣಿಕೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ, ಬೆಟ್ಟಿಂಗ್ ಭರಾಟೆ ಮತದಾನ ಆದಾಗಿನಿಂದಲೂ ಜೋರಾಗಿದೆ. ಬೊಂಬೆ ನಗರಿಗೆ ಬಹದ್ದೂರ್ ಆಗೋರು ಯಾರು? ಅಭಿಮನ್ಯು ವರ್ಷ ಸೈನಿಕ, ಚನ್ನಪಟ್ಟಣ ಫಲಿತಾಂಶವೇ ಕೌತುಕ. ರಾಜ್ಯದ 3 ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣದ ಕದನ ಕಣವೇ ಎಲ್ಲರ ಚಿತ್ತ ತನ್ನತ್ತ ಸೆಳೆಯುವಂತೆ ಮಾಡಿದೆ. ಯಾಕಂದ್ರೆ ಜೆಡಿಎಸ್ ಭದ್ರಕೋಟೆ ಆಗಿರುವ ಚನ್ನಪಟ್ಟಣ ಅಖಾಡದಲ್ಲಿ ಇರೋದು ನಿಖಿಲ್ ಕುಮಾರಸ್ವಾಮಿ ಹಾಗೂ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗಿರುವ ಸಿಪಿ ಯೋಗೇಶ್ವರ್. ಕ್ಷೇತ್ರದಲ್ಲಿ ಇಬ್ಬರ ನಡುವೆ ಟಫ್ ಫೈಟ್ ಇದೆ. ಮೊದಮೊದಲು ಈ ಮಾತು ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಆದರೆ ಜಮೀರ್ ಮಾತಿನಿಂದ ಯಾವಾಗ ಖುದ್ದು ಯೋಗೇಶ್ವರ್ ಗೆಲುವು ಸೋಲಿನ ಲೆಕ್ಕಾಚಾರದ ಭವಿಷ್ಯ ನುಡಿದ್ರು, ಕ್ಷೇತ್ರದಲ್ಲಿನ ಚಿತ್ರಣ ಇನ್ನಷ್ಟು ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಒಲಿದ್ರೆ ಏನು ಕಾರಣ ಇರಬಹುದು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ನಿಖಿಲ್ಗೆ 2ನೇ ಚುನಾವಣೆಯಲ್ಲಿ ಸೋತಿರುವ ಅನುಕಂಪ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ಈ ಬಾರಿ ಜೋರಾಗಿಯೇ ಇತ್ತು. ಕ್ಷೇತ್ರದಲ್ಲಿ ನಿಖಿಲ್ ಯಾರಿಗೂ ಟೀಕೆ ಮಾಡದೆ ಪ್ರಚಾರ ಮಾಡಿದ್ರು. ಈ ನಡುವೆ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಕೊಟ್ಟ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿಸಿದ್ದಲ್ಲದೆ ಮತಬುಟ್ಟಿಗೆ ಒಳಏಟು ಕೊಟ್ಟಿರುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಎಚ್.ಡಿ. ದೇವೇಗೌಡರ ಸತತ ಪ್ರವಾಸ, ಭರ್ಜರಿ ಭಾಷಣ, ಹಿಂದುಳಿದ ಸಮುದಾಯದ ಮುಖಂಡರ ಜೊತೆ ಸಂಪರ್ಕ, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಒಗ್ಗಟ್ಟಿನ ಮಂತ್ರ, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪಕ್ಷಾಂತರ ನಡೆ ನಿಖಿಲ್ಗೆ ವರವಾದುವು ಅಂತಾನೆ ಹೇಳ್ಬೋದು. ಸಿಪಿ ಯೋಗೇಶ್ವರ್ ಗೆದ್ರೆ ಅವರಿಗೆ ಯಾವೆಲ್ಲ ಪ್ಲಸ್ ಆದುವು ಅಂತ ನೋಡೋದಾದ್ರೆ, ಚನ್ನಪಟ್ಟಣದಲ್ಲಿ 2 ಬಾರಿ ಸೋತಿರುವ ಅನುಕಂಪ ಯೋಗೇಶ್ವರ್ ಕೈ ಹಿಡಿಯಬಹುದು. ಇಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಯೋಗೇಶ್ವರ್ ತನ್ನದೇ ಆದ ವೈಯಕ್ತಿಕ ವರ್ಚಸ್ಸು ಇದೆ. ರಾಜಕೀಯ ಲೆಕ್ಕಾಚಾರ ಮಾಡಿ ಕಾಂಗ್ರೆಸ್ಗೆ ಬಂದಿದ್ದು ಸಿಪಿಐಗೆ ವರವಾದ್ರೂ ಅಚ್ಚರಿ ಇಲ್ಲ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ಕುಮಾರಸ್ವಾಮಿ ವಿರುದ್ಧ ಕುಟುಂಬ ರಾಜಕೀಯ ವಿಚಾರ, ಡಿಕೆ ಬ್ರದರ್ಸ್, ಸಿಪಿ ಯೋಗೇಶ್ವರ್ ಬೆನ್ನಿಗೆ ನಿಂತಿರೋದು, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಒಗ್ಗಟ್ಟು ಪ್ರದರ್ಶನ, ಕ್ಷೇತ್ರದಲ್ಲಿ ಮತ್ತೆ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರ, ರೈತರಿಗೆ ಅನುಕೂಲವಾಗುವ ಯೋಜನೆ ತರುವಂತಹ ವಾಗ್ದಾನ, ಸರ್ಕಾರದ ಯೋಜನೆ, 500 ಕೋಟಿ ಅನುದಾನ, ಹೀಗೆ 10 ಹಲವು ವಿಚಾರಗಳು ಸಿಪಿಐಗೆ ಬಲವಾಗಬಹುದು. ಚನ್ನಪಟ್ಟಣ ವಿಚಾರವಾಗಿ ಮಾತನಾಡಿರುವ ಡಿಸಿಎಂ ಡಿಕೆ, ಮಧು ಬಂಗಾರಪ್ಪ ಯೋಗೇಶ್ವರ್ ಗೆಲ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 16,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ನಮ್ಮ ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ. ಬಟ್ ನನಗನ್ಸುತ್ತೆ ಯೋಗೇಶ್ ಅವರು ಅಲ್ಲಿ ನಾನು ಕಂಡಿದ್ದು ಲೋಕಲ್ ಪರ್ಸನ್ ಅನ್ನೋದನ್ನ ಮತ್ತೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬಂತು. ಅವ್ರ ಬಗ್ಗೆ ಯಾರೂ ದ್ವೇಷ ಮಾಡಲಿಲ್ಲ. ನನಗೆಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ. ಮತದಾರರು ಯಾರು ಅವರಿಗೆ ಕೈಗೆ ರೆಗ್ಯುಲರ್ ಆಗಿ ಸಿಗ್ತಾರೆ,
ಸೋತ್ರೇನು ಕೂಡ ಅವ್ರ ಜೊತೆಗೆ ಯಾರಿದ್ರು ಅವರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಎದ್ದು ಕಾಣಿಸ್ತಾ ಇತ್ತು ನಾನು ಹೋದಾಗ. ಶಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ. ಹೀಗಾಗಿ ಭರತ್ ಬೊಮ್ಮಾಯಿಗೆ ಲಿಂಗಾಯತ ವೋಟ್ ಬ್ಯಾಂಕ್ ತಪ್ಪದೆ ಕೈ ಹಿಡಿದಿರುವ ನಂಬಿಕೆ ಇದೆ. ವಕ್ಫ್ ಅಸ್ತ್ರ ಜಾತ್ಯತೀತವಾಗಿ ಪರಿಣಾಮ ಬೀರಿದ ನಂಬಿಕೆ ಬಿಜೆಪಿಗೆ ಇದೆ. ಈ ಮೂಲಕ ಕುರುಬ, ವಾಲ್ಮೀಕಿ, ಲಂಬಾಣಿ, ದಲಿತ, ಗಂಗಮತ, ಭೋವಿ ಸೇರಿದಂತೆ ಹಲವು ಸಮುದಾಯದ ಮತದಾರರು ಕೈ ಹಿಡಿದಿವೆ ಅನ್ನೋ ಲೆಕ್ಕಾಚಾರ ಹಾಕಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವಿಷಯ ಕೂಡ ಭರತ್ಗೆ ಪ್ಲಸ್ ಆಗಿದೆ ಎನ್ನಲಾಗ್ತಿದೆ. ಯಾಸಿರ್ ಖಾನ್ ಪಠಾಣ್ ಗೆದ್ರೆ ಏನೆಲ್ಲ ಅಂಶಗಳು ಪ್ಲಸ್ ಆಗಿವೆ ಅಂತ ನೋಡೋದಾದ್ರೆ, ಅಜಂಪೀರ್ ಖಾದ್ರಿ ಬಂಡಾಯ ಶಮನ ಆಗಿದ್ದು ಪಠಾಣ್ಗೆ ಸಮಸ್ಯೆ ಇಲ್ಲ. ಇಷ್ಟೇ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ರಣತಂತ್ರ ಹೆಣೆದಿದ್ದು ವಾಲ್ಮೀಕಿ, ದಲಿತ ಮತದಾರರು ಕೈ ಹಿಡಿದ ಲೆಕ್ಕಾಚಾರ ನಾಯಕರಿಗೆ ಇದೆ. ಸಚಿವ ಜಮೀರ್ ಅಹಮದ್ ಮುಸ್ಲಿಂ ಮತದಾರರ ಓಲೈಕೆ ಮಾಡಿದ್ದು, ಪಠಾಣ್ ಪರ ಅಜಂಪೀರ್ ಖಾದ್ರಿ ಪ್ರಚಾರ ಮಾಡಿದ್ದು, ಸಿಎಂ ಮೂಡ ಸಂಕಷ್ಟದ ಅನುಕಂಪ ವರ್ಕೌಟ್ ಆಗಿದ್ದಲ್ಲದೆ ಕುರುಬ ಸಮಾಜದ ಮತ ಕಾಂಗ್ರೆಸ್ಗೆ ವಾಲಿದ ನಂಬಿಕೆ ನಾಯಕರಿಗಿದೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಮಧು ಬಂಗಾರಪ್ಪ ಹೇಳಿದ್ರೆ, ಬೊಮ್ಮಾಯಿ ಭರತ್ ಗೆಲ್ತಾರೆ ಅಂದ್ರು. ಶಿಗ್ಗಾವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನ್ಮನೆಗೆ ಹೋಗ್ತಕ್ಕಂಥದ್ದು, ಮತ್ತು ಜನರು ವಾಪಸ್ ಅದನ್ನು ಇಲ್ಲ ಸರ್ ಸಹಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ, ಅದನ್ನು ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸಂಡೂರಿನಲ್ಲಿನ ಲೆಕ್ಕಾಚಾರ ನೋಡೋದಾದ್ರೆ, 20 ವರ್ಷದಿಂದ ತುಕಾರಾಂ ಮಾಡಿದ ಕ್ಷೇತ್ರ ಅಭಿವೃದ್ಧಿ, ಸಂಸದ ತುಕಾರಾಂ ಕ್ಷೇತ್ರದ ಪ್ರತಿ ಮನೆಗೂ ಪರಿಚಯ ಇರುವುದು, ಸಂಸದರ ಪತ್ನಿ ಅನ್ನಪೂರ್ಣ ತುಕಾರಾಂ ಕ್ಷೇತ್ರದ ಪರಿಚಯ ಇರೋದು, ಮಹಿಳಾ ಮತದಾರರನ್ನ ಸೆಳೆಯುವ ಶಕ್ತಿ ಅನ್ನಪೂರ್ಣಗೆ ಇರೋದು, ಹೊರಗಿನ ವ್ಯಕ್ತಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು, ಸಚಿವ ಲಾಡ್ ವೈಯಕ್ತಿಕ ವರ್ಚಸ್ಸು ಕೂಡ ಕೆಲಸ ಮಾಡಿರೋದು, ಕಾರ್ಮಿಕರ ಮತಗಳು ಕಾಂಗ್ರೆಸ್ಗೆ ಬಂದಿರುವುದು ಪ್ಲಸ್ ಆದ್ರೂ ಅಚ್ಚರಿ ಇಲ್ಲ. ಇನ್ನು ತುಕಾರಾಂ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೇ ಬಿಜೆಪಿಗೆ ಪ್ಲಸ್ ಆದ್ರೂ ಆಗಬಹುದು. ಒಂದೇ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಅಸಮಾಧಾನ ಇದೆಯಂತೆ. ಇನ್ನು ಜನಾರ್ದನ್ ರೆಡ್ಡಿ ಕ್ಷೇತ್ರ ಉಸ್ತುವಾರಿ ಮತ್ತು ತಂತ್ರಗಾರಿಕೆ ಮಾಡಿದ್ದು, ಸಂಡೂರಿನಲ್ಲಿ ಬಂಗಾರು ಹನುಮಂತು ಅವರ ಹಿಡಿತ ಇರೋದು, ಇಲ್ಲಿ ಎಸ್ಟಿ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಬಂಗಾರು ಪರ ಅಲೆ ಇದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಎಕ್ಸಿಟ್ ಪೋಲ್ ಭವಿಷ್ಯ ಸಂಬಂಧ ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ನಮಗೆ ಗೆಲ್ಲುವ ನಿರೀಕ್ಷೆ ಇದೆ ಅಂತಿದ್ದಾರೆ. ನಮಗೆ ನಿರೀಕ್ಷೆ ಅಂತೂ ಇದೆ, ಕೆಲಸ ಮಾಡಿದ್ದೇವೆ. ನೋಡಮ್, ನಾಳೆ ಒಂದು ದಿವಸ ಉಳಿದಿದೆ, ಅದು ನಾಳೆ ಗೊತ್ತಾಗ್ತದೆ. ಈಗ ನಾವು ಸುಮ್ಮನೆ ಏನು ಹೇಳಿದ್ರು ವಾಪೋ ಮೇಲೆ ಹೇಳ್ದಂಗೆ, ಬಟ್ ನಾವು ಬೆಟರ್ ಪರ್ಫಾರ್ಮ್ ಮಾಡಿದ್ದೇವೆ. ನಾವು ಹೋಪ್ ಇಟ್ಕೊಂಡಿದ್ದೇವೆ ಬರ್ತದೆ ಅಂತಕ್ಕಂಥದ್ದು ನಮಗೆ ಒಂದು ಖಾತ್ರಿ ಇದೆ. ನೋಡ, ಮೂರು ಗೆಲ್ತೀವಿ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಬೈ ಎಲೆಕ್ಷನ್ ಬ್ಯಾಟಲ್ನ ಭವಿಷ್ಯ ನಾಳೆ ಗೊತ್ತಾಗಲಿದೆ. ಅಭ್ಯರ್ಥಿಗಳಿಗೂ ಡವಡವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.